ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್. ಅದೊಂದು ಹೇಯ ಕೃತ್ಯ, ಪೈಶಾಚಿಕ ಕೃತ್ಯ. ಇದು ನಡೆಯಬಾರದಿತ್ತು, ಆದರೆ ನಡೆದು ಹೋಗಿದೆ. ಈಗ ಉಳಿದಿರುವುದೆಂದರೆ ಯಾರು ಈ ಹತ್ಯೆಯನ್ನು ನಡೆಸಿದ್ದಾರೋ ಅವರ ಬಂಧನ ಆಗಬೇಕು, ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಆದರೆ ಈ ಘಟನೆ ನಮ್ಮಲ್ಲಿ ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ. ಅದನ್ನು ಗಂಭೀರವಾಗಿ ಸರ್ಕಾರ, ರಾಜಕಾರಣಿಗಳು, ಪತ್ರಕರ್ತರು ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಲೇಬೇಕಾಗಿದೆ. ಕೇವಲ ಒಂದು ಘಟನೆಯನ್ನು ಇಟ್ಟುಕೊಂಡು ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವುದಲ್ಲ. ಇದು ನಾನು ಹೇಳುವ ಮೊದಲ ಮಾತುಗಳು. ಬೆಳ್ಳಾರೆ, ಅದು ಸುಳ್ಯದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಪಟ್ಟಣ. ಇಲ್ಲಿ ಮುಸ್ಲಿಂ ಮತ್ತು ಹಿಂದೂ ಎರಡೂ ಸಮುದಾಯದವರು ಅಂಗಡಿಗಳನ್ನು ಇಟ್ಟುಕೊಂಡು ಬದುಕ್ತಾ ಇದ್ದಾರೆ. ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಅವರ ನಡುವೆ ಒಂದು ಸೌಹಾರ್ದಯುತ ಸಂಬಂಧ ಇದೆ. ಅಲ್ಲಿ ಬೆಳೆಯುವ ಅಡಿಕೆಯನ್ನು ಖರೀದಿ ಮಾಡುವವರು ಮುಸ್ಲಿಮರು. ಕಷ್ಟ ಬಂದರೆ, ಇನ್ನೊಂದು ಬಂದರೆ, ನಾನು ನಂತರ ಅಡಿಕೆ ತಂದಾಕ್ತೀನಿ, ಈಗ ಸ್ವಲ್ಪ ದುಡ್ಡು ಕೊಡಿ ಎಂದರೆ ಕೊಡುವವರು ಮುಸ್ಲಿಮರೇ. ಅಂತಹ ಪರಸ್ಪರ ಅವಲಂಬನೆ ಇದೆ, ಸ್ನೇಹಪೂರ್ವವಾದ ಸಂಬಂಧ ಇದೆ. ಅಲ್ಲಿ ಕೋಮು ಗಲಭೆ ಅನ್ನೋದೇನಿದೆಯಲ್ಲ, ಅದು ಬಹಳ ಕಡಿಮೆ ಅಲ್ಲಿ ನಡೆಯುವುದು. ಆದರೆ ಹಿಂದೂ ಸಂಘಟನೆಗಳು, BJP ಅಲ್ಲಿ ಪವರ್ಫುಲ್ ಆಗಿದೆ ಅನ್ನುವುದು ನಿಜ. ಈ ಪ್ರವೀಣ್ ಅನ್ನುವ ಹುಡುಗ, ಈಗ ಅವನ ಮನೆಯಲ್ಲಿ ದುಃಖ ಮಡುಕಟ್ಟಿದೆ, ಆಕ್ರಂದನ ಕೇಳಿ ಬರ್ತಾ ಇದೆ. ಅವನ ಪ್ರವೀಣ್ನ ಹೆಂಡತಿ ಇನ್ನೂ ಚಿಕ್ಕ ವಯಸ್ಸಿನವಳು. ಅವಳು ಕಣ್ಣೀರು ಹಾಕುವುದನ್ನು ನೋಡಿದರೆ ಹೃದಯ ಕರಗೋಗುತ್ತೆ. ಆಕೆ ಒಂದು ಮಾತನ್ನು ಹೇಳಿದರು, ದಯವಿಟ್ಟು ನನಗುಂಟಾದ ಈ ನೋವು, ದುಃಖ ಇನ್ನೊಬ್ಬರಿಗೆ ಆಗದಿರಲಿ ಅಂತ. ಇದು ಬಹಳ ಮುಖ್ಯವಾದ ಮಾತು. ಇದು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈಗ ಆ ಪುಟ್ಟ ಹೆಣ್ಣು ಮಗಳು ಅನುಭವಿಸ್ತಾ ಇರುವ ನೋವು ಇದೆಯಲ್ಲ, ಅದು ಇನ್ಯಾರ ಬದುಕಿನಲ್ಲೂ ಬರದಿರಲಿ. ಆದರೆ ಈ ಘಟನೆಯಿಂದ ಇಲ್ಲಿಯ ಸೌಹಾರ್ದದ ಸೌಧ ಕುಸಿಯುವಂತೆ ಮಾಡಿದೆ, ಅದಕ್ಕೆ ಬೆಂಕಿ ಬೀಳುವಂತೆ ಮಾಡಿದೆ. ನನ್ನ ಗಂಡನಿಗೆ ಆದದ್ದು ಬೇರೆಯವರಿಗೆ ಆಗುವುದು ಬೇಡ ಅನ್ನುವ ಆ ಹೆಣ್ಣು ಮಗಳ ಮಾತು ಯಾರ ಹೃದಯವನ್ನು ತಟ್ಟುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಯಾಕಂದರೆ ಆ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಒಂದಂತೂ ಸ್ಪಷ್ಟ, ಈ ಪ್ರವೀಣ್ ಅನ್ನುವ ಹುಡುಗ ದ್ವೇಷಕ್ಕೆ ಬಲಿಯಾಗಿದ್ದಾನೆ. ದ್ವೇಷ ಅವನನ್ನು ಹೊತ್ತೊಯ್ದಿದೆ. ದ್ವೇಷ ಅನ್ನುವುದೇ ಹಾಗೆ, ಅದು ಈ ಕಾಡ್ಗಿಚ್ಚಿನಂತೆ. ಅದು ಒಮ್ಮೆ ಹಬ್ಬುವುದಕ್ಕೆ ಪ್ರಾರಂಭ ಆದರೆ ಎಲ್ಲ ಕಡೆ ಅದು ಹಬ್ಬುತ್ತಾ ಹೋಗುತ್ತೆ. ಅಷ್ಟು ಸುಲಭ ಅಲ್ಲ. ಅಂತಹ ಧಾರ್ಮಿಕ ಕಾಡ್ಗಿಚ್ಚು ಆ ಪ್ರದೇಶದಲ್ಲಿ ಹಬ್ಬುತ್ತಾ ಇದೆ. ಈ ಪ್ರವೀಣ್ ಎನ್ನುವ ಹುಡುಗನ ಬಗ್ಗೆ ಹಾಗೆ, ಊರಿನಲ್ಲಿ ಅವನ ಬಗ್ಗೆ ಕೆಟ್ಟದಾಗಿ ಯಾರೂ ಮಾತನಾಡ್ತಾ ಇಲ್ಲ. ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯನೇ ಇದೆ. ಅವರ ಸಿದ್ಧಾಂತದ ಪ್ರಕಾರ ಅವರು ಪಕ್ಷವನ್ನು ಕಟ್ಟುವ ಕೆಲಸದಲ್ಲಿ ಹಿಂದೂ ಅಂತ ಹೇಳ್ಕೊಂಡು ಓಡಾಡ್ತಿದ್ದ ಅನ್ನೋದು ನಿಜ. ಆದರೆ ಯಾವುದೋ ಸಣ್ಣ ಪುಟ್ಟ ಜಗಳಗಳಲ್ಲಿ ಇನ್ನೊಂದರಲ್ಲಿ ಆತ ಇನ್ವಾಲ್ವ್ ಆಗ್ತಾನೆ ಇರಲಿಲ್ಲ. ಅವನೊಂದು ಚಿಕನ್ ಮಾರಾಟದ ಅಂಗಡಿ ಇತ್ತು, ಅಲ್ಲಿ ಕೆಲಸ ಮಾಡ್ತಾ ಇದ್ದ. ಹೀಗಾಗಿ ಅವನ ವೈಯಕ್ತಿಕವಾಗಿ ಅವನ ಮೇಲೆ ದ್ವೇಷ ಇರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆತ ಅಂತಹ ವ್ಯಕ್ತಿ ಅಲ್ಲ ಅನ್ನೋದು. ಈಗ ಕೆಲವು ಪ್ರಶ್ನೆಗಳು ಮೂಡ್ತಾ ಇದೆ. ನಿನ್ನೆ ರಾತ್ರಿ 8:00 ನಡೆದ ದುರ್ಘಟನೆ. ಆತ ತನ್ನ ಅಂಗಡಿಯ ಬಾಗಿಲು ಮುಚ್ಚಿ ಮನೆಗೆ ಹೊರಟಂಥ ಸಂದರ್ಭ ಅದು. ಆಗ ಹತ್ಯೆ ನಡೆದು ಹೋಯಿತು. ಅವನ ಜೊತೆಗಿದ್ದವನು ರೇನ್ ಕೋಟ್ ತರುವುದಕ್ಕಾಗಿ ಅಂಗಡಿಗೆ ತಿರುಗಿ ಹೋಗಿದ್ದಂತೆ. ಆತ ತಿರುಗಿ ಬರುವ ಹೊತ್ತಿಗೆ ಇಲ್ಲಿ ಕೇಳ್ತಾ ಇತ್ತು ಕೂಗಾಟ, ಅರ್ಚಾಟ.
ಪ್ರವೀಣ್ ತನ್ನ ಬದುಕನ್ನು ಉಳಿಸಿಕೊಳ್ಳುವುದಕ್ಕಾಗಿ, ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡ್ತಾ ಇದ್ದ. ಆದರೆ ಈ ಮೂವರು ಹಂತಕರು ಎಂತಹ ನಿರ್ದಯಿಗಳಾಗಿದ್ದರು ಅಂತಂದರೆ, ಶಸ್ತ್ರಗಳನ್ನು ಹಿಡಿದುಕೊಂಡು ಬಂದವರು ಅವನನ್ನು ಕೊಚ್ಚಿಕೊಂಡು, ಸೊ ಇದರೊಂದಿಗೆ ಅವನ ಬದುಕು ನಾಶ ಆಯಿತು. ಅವನ ಕುಟುಂಬ ಬೀದಿಗೆ ಬರುವ ಸ್ಥಿತಿ ನಿರ್ಮಾಣ ಆಯಿತು. ಇದು ಧಾರ್ಮಿಕ ದ್ವೇಷಕ್ಕೆ ಕಾರಣ. ಗೊತ್ತಿಲ್ಲ, ಕೆಲವು ಭಾಳ ಪ್ರಮುಖ ಪ್ರಶ್ನೆಗಳು ನಮ್ಮ ಮುಂದೆ ಇವೆ. ನಾವು ಇವತ್ತು ಅದರ ಬಗ್ಗೆ ಮಾತನಾಡೋಣ. ಹಾಗೆಯೇ ಇಂತಹ ಘಟನೆ ನಡೆಯದಂತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಮಾತನಾಡಬೇಕಾಗಿದೆ. ಈ ಕೊಲೆಗೆ ಏನು ಕಾರಣ? ಸಾಧಾರಣವಾಗಿ ಪ್ರತಿಯೊಂದು ಕೊಲೆಗೆ ಒಂದು ಮೋಟಿವ್ಸ್ ಅಂತ ಇರ್ತವೆ, ಒಂದು ಉದ್ದೇಶ ಅಂತ ಇರುತ್ತೆ. ಆ ಉದ್ದೇಶ ಯಾವುದು ಮತ್ತು ಈ ಕೊಲೆಯಿಂದ ಲಾಭವಾಗುವುದು ಯಾರಿಗೆ? ಸೊ ಕೊಲೆಯ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಹಲವು ರೀತಿಯ ಮಾಹಿತಿಗಳು ಇನ್ನೊಂದು ಬರ್ತಾ ಇದೆ. ಒಂದು, ಆತ ಫೇಸ್ಬುಕ್ನಲ್ಲಿ ಹಾಕಿರುವ ಒಂದು ಪೋಸ್ಟ್ ಅಂತ ಹೇಳಲಾಗ್ತಾ ಇದೆ. ಇದು ಒಂದು ಕಾರಣ ಇರಬಹುದು. ಯಾಕೆಂದರೆ ಅವರು ಕನಯ್ಯಲಾಲ್ ಅನ್ನುವವರ ಒಂದು ಮರ್ಡರ್ ಆಯ್ತಲ್ಲ, ಆ ಮರ್ಡರ್ಸ್ಗೆ ಸಂಬಂಧಪಟ್ಟ ಹಾಗೆ ಕನಯ್ಯಲಾಲನ್ನು ಬೆಂಬಲಿಸಿ ಅವರೊಂದು ಫೇಸ್ಬುಕ್ ಪೋಸ್ಟನ್ನು ಹಾಕಿದ್ರು ಅನ್ನುವ ಮಾಹಿತಿ ಇದೆ. ಸೊ ಅದೇ ಕೊಲೆಗೆ ಕಾರಣ ಆಯಿತೆ ಒಂದು ಪ್ರಶ್ನೆ. ಅಥವಾ ಇದಕ್ಕೆ ಬೇರೆ ಕಾರಣಗಳಿವೆಯೇ? ಆ ಕಾರಣಗಳಿದ್ದರೆ ಯಾವುದು ಅದು? ಇನ್ನೊಂದು, ಸುಳ್ಯದಲ್ಲಿ ಕಳೆದ ವಾರದ ಅವಧಿಯಲ್ಲಿ ನಡೆದ 2ನೇ ಮರ್ಡರ್ ಇದು. ಇನ್ನೊಂದು ಮರ್ಡರ್ ಮಸೂದ್ ಎನ್ನುವ ಕಾಸರಗೋಡಿನ ಮುಸ್ಲಿಂ ಯುವಕನ ಹತ್ಯೆ. ಈ ಹತ್ಯೆ ಪ್ರಕರಣಕ್ಕೆ ಅಂತಹ ಪ್ರಚಾರಗಳನ್ನು ಮಾಧ್ಯಮ ನೀಡಿಲ್ಲ. ಅದರ ಜೊತೆಗೆ ಇದೊಂದು ಸುದ್ದಿಯಾಗಿ ಹೊರಟೋಯ್ತು. ಈ ಮಸೂದ್ ಎನ್ನುವ ಯುವಕನ ಸಾವು, ಹತ್ಯೆಯಾದ ನಂತರ ರಾಜ್ಯ ಸರ್ಕಾರ ಅಥವಾ ಪ್ರಭುತ್ವ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕಾಗಿತ್ತು ನೀಡಿಲ್ಲ. ಅದರ ಬಗ್ಗೆ ಮಾತೇ ಆಡಿಲ್ಲ. BJP ನಾಯಕರು ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಸೊ ಇದರಿಂದ ಸಿಟ್ಟು ಬಂತೆ ಅನ್ನೋದು ಒಂದು ಪ್ರಶ್ನೆ. ಮಸೂದ್ ಕೊಲೆಗೆ ಒಂದು, ಪ್ರವೀಣ್ ಕೊಲೆಗೆ ಒಂದು. ಕೊಲೆನೇ, ಹತ್ಯೆನೇ. ಈ ಎರಡು ಹತ್ಯೆಗಳಲ್ಲಿ ಜೀವ ಕಳೆದುಕೊಂಡವರು ಬಡವರು, ಸಾಮಾನ್ಯ ಜನ. ಅವರ ಒಳಗಡೆ ಒಂದು ಧರ್ಮದ ಅಫೀಮು ತುಂಬಿರುವ ಸಾಧ್ಯತೆ ಇರುತ್ತೆ. ಸೊ ಆದರೆ ಸರ್ಕಾರ ಯಾರದ್ದೇ ಕೊಲೆಯಾಗಲಿ ಅದನ್ನು ಒಂದೇ ರೀತಿ ನೋಡಬೇಕಾಗಿದ್ದು ಸರ್ಕಾರದ ಕರ್ತವ್ಯ, ಬೊಮ್ಮಾಯಿ ಸರ್ಕಾರದ ಕರ್ತವ್ಯ, ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರ ಕರ್ತವ್ಯ. ಆದರೆ ಅವರು ಆ ಕರ್ತವ್ಯದ ನಿರ್ವಹಣೆ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಕನಿಷ್ಠ ಆ ಪ್ರಕರಣ ಏನಿದೆ ಅದು ಚರ್ಚೆಗೆ ಬಂದಿಲ್ಲ ಮಾಧ್ಯಮಗಳಲ್ಲಿ. ಸೊ ಇದರಿಂದ ಒಂದು ಕಾರಣ ಇರಬಹುದೇ ಅಂತ. ಸೊ ನಾನು ಹೇಳಿದೆ, ಈ ಕೊಲೆ ಹಾಗಿದ್ರೆ ಉದ್ದೇಶ ಏನು? ಅದು ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಆದರೆ ನಾವು ಮಾತನಾಡುವ ಸಂದರ್ಭದಲ್ಲಿ ಇದು ಇರಬಹುದೇ ಅಂಥೇಳಿ ವಿಶ್ಲೇಷಣೆ ಮಾಡಬಹುದು, ನಮಗೆ ದೊರೆತ ಮಾಹಿತಿಗಳನ್ನು ಇಟ್ಟುಕೊಂಡು. ಧರ್ಮದ್ವೇಷವೇ ಈ ಹತ್ಯೆಗೆ ಕಾರಣವೇ ಅನ್ನೋದು ಮೊದಲನೇ ಪ್ರಶ್ನೆ. ಒಂದು, ಆ ಪ್ರದೇಶದಲ್ಲಿ ಧರ್ಮದ್ವೇಷ ಇದೆ ಅನ್ನೋದು ನಿಜ. ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದತೆಯ ಸಂಬಂಧವನ್ನು ಕೆಡಿಸಲಾಗಿದೆ, ಅದನ್ನು ಹಾಳುಗೆಡವಲಾಗಿದೆ. ಸೊ ಈ ಧರ್ಮದ್ವೇಷವೇ ಇವರ ಕೊಲೆಗೆ ಕಾರಣ ಆಯಿತೆ ಅಥವಾ ಮಸೂದ್ ಕೊಲೆಗೆ ಅದು ಪ್ರತಿಕಾರವೇ? ಟೇಲರ್ ಹತ್ಯೆ ಏನಾಯಿತು ಕನಯ್ಯಲಾಲ್, ಅದಕ್ಕೆ ಪ್ರವೀಣ್ ಬೆಂಬಲ ನೀಡಿದ್ದು ಹತ್ಯೆಗೆ ಕಾರಣವೇ? ಇದು ಪ್ರಶ್ನೆ. ಆದರೆ ಈ ಹಂತಕರು ಆ ಪ್ರದೇಶದವರಲ್ಲ ಅನ್ನುವುದು ನಿಜ. ಈಗ ದೊರಕಿರುವ ಪೊಲೀಸ್ ತನಿಖೆಯ ಮಾಹಿತಿಯ ಪ್ರಕಾರ ಹಂತಕರು ಬಂದದ್ದು ಕೇರಳದಿಂದ. ಕೇರಳದ ಒಂದು ಮೋಟ್ರ್ ಬೈಕ್ನಲ್ಲಿ 3 ಬಂದರು, ಹತ್ಯೆ ಮಾಡಿದ್ರು ಮತ್ತು ಆ ಮೋಟ್ರ್ ಬೈಕನ್ನೆಲ್ಲ ಬಿಟ್ಟು ಅವರು ಕಾರ್ನಲ್ಲಿ ಹೊರಟೋದ್ರು ಅಂತ ಹೇಳಲಾಗ್ತದೆ. ಸೊ ಅಂದರೆ ಕೇರಳದಿಂದ ಬಂದ ಹಂತಕರು. ಕೇರಳದವರಿಗೆ ಪ್ರವೀಣ್ ಗೊತ್ತಿತ್ತಾ? ಯಾವುದೋ BJPಯ ಯುವ ಮೋರ್ಚಾದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಟಾರ್ಗೆಟ್ ಆಗಿದ್ರೆ ಅವ್ರು ಯಾಕೆ ಮಾಡಿದ್ರು? ಅವರ ಜಾಲ ಆ ಮಟ್ಟಿಗೆ ಇದೆಯಾ? ಯಾಕೆ ಪ್ರವೀಣನನ್ನೇ ಆಯ್ಕೆ ಮಾಡಲಾಯಿತು ಕೊಲೆ ಮಾಡೋದಕ್ಕೆ? ಈಗ ಬಂದ ಮಾಹಿತಿಯ ಪ್ರಕಾರ ಕಳೆದ 1-2 ದಿನದಿಂದ ಅವರು ಅಲ್ಲಿ ಚಲನವಲನ ಇತ್ತು ಅವ್ರದ್ದು.
ಈತ ಎಷ್ಟೊತ್ತಿಗೆ ಬರ್ತಾರೆ ಪ್ರವೀಣ್ ಅವರು, ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನೋದನ್ನು ಅವರು ನೋಡ್ತಾ ಇದ್ದರು. ನೋಡಿಬಿಟ್ಟು ಅವರು ಸಮಯವನ್ನು ಸಾಧಿಸಿ ಸಮಯಕ್ಕಾಗಿ ಕಾದು ಹತ್ಯೆ ಮಾಡಲಾಯಿತು ಅಂತ ಹೇಳಲಾಗ್ತಾ ಇದೆ. ಸೊ ಇಡೀ ಪ್ರಕರಣ ಏನಿದೆ, ಈ ಪ್ರಕರಣ ನಮ್ಮಲ್ಲಿ ಬೇಕಾದ್ದು ಈಗ ಈ ಧರ್ಮದ್ವೇಷವನ್ನು, ಎರಡು ಧರ್ಮಗಳ ನಡುವೆ, ಹಿಂದೂ ಮುಸ್ಲಿಮರ ನಡುವೆ ಉಂಟಾಗಿರುವ ಈ ಬಿಕ್ಕಟ್ಟನ್ನು ಬಗೆಹರಿಸಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅದ್ಭುತವಾದ ಜಿಲ್ಲೆ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ. ಅಂತಹ ಜಿಲ್ಲೆಯಲ್ಲಿ ಯಾವಾಗ ಸೌಹಾರ್ದದ ಸೌಧ ಉರುಳಿಬಿತ್ತೋ ಅದು ಈ ಸ್ಥಿತಿಗೆ ಬಹಳ ಪ್ರಮುಖ ಕಾರಣ. ಪ್ರತಿಯೊಬ್ಬರೂ ಕೂಡ, ಬಹುತೇಕ ನಾಯಕರುಗಳು, ಹಲವು ಈ ಒಂದು ಸೌಹಾರ್ದತೆಯ ಸೌಧವನ್ನು ಕಟ್ಟುವುದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವುದಕ್ಕೆ ಬದಲಾಗಿ ಸೌಹಾರ್ದತೆಯ ಕಟ್ಟಡ ಉರುಳುವುದಕ್ಕೆ ಇವರು ಅಸ್ತ್ರಗಳನ್ನು ಒದಗಿಸ್ತಿದ್ದಾರೆ. ಅಂತಹ ವಾತಾವರಣ ಅಲ್ಲಿ ಸೃಷ್ಟಿಯಾಗಿ ಹೋಗಿದೆ. ಇದನ್ನು ಸರಿಪಡಿಸಬೇಕಾದ್ದು ಬಹಳ ಮುಖ್ಯವಾದ್ದು. ಆದ್ದರಿಂದ ಇದು ಧರ್ಮದ್ವೇಷದಿಂದಲೇ, ಕೋಮುದ್ವೇಷದಿಂದಲೇ ಈ ಹತ್ಯೆ ನಡೆದಿರಬಹುದು ಅನ್ನುವುದು ಮೇಲು ನೋಟಕ್ಕೆ ಗೋಚರವಾಗುವಂಥ. ಇದಕ್ಕೆ ಬೇರೆ ಕಾರಣ, ಯಾಕಂದರೆ ವೈಯಕ್ತಿಕವಾಗಿ ಪ್ರವೀಣ್ ಅವರು ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದಾಗಲಿ ವೈಯಕ್ತಿಕ ಕಾರಣಕ್ಕಾಗಿ ಹತ್ಯೆಯಾಗುವಂಥ ವ್ಯಕ್ತಿ ಅಲ್ಲ ಅವರು. ಸೊ ಇಂತಹ ಕೃತ್ಯಗಳನ್ನು, ಅದರ ಜೊತೆಗೆ ಇವತ್ತು ನೀಡುವ ಹೇಳಿಕೆಗಳ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರು ಬಹಳ ಪ್ರಚೋದನಕಾರಿಯಾದ ಒಂದು ಹೇಳಿಕೆಯನ್ನು ನೀಡಿದ್ರು. ಅದನ್ನು ಮಾಧ್ಯಮಗಳು ಎರಡೆರಡು ಬಾರಿ, ಮೂರು ಬಾರಿ ಪ್ರಮೋದ್ ಮುತಾಲಿಕ್ ಅಂತ ತೋರಿಸಿ ಇನ್ನಷ್ಟು ಕೋಮುದ್ವೇಷ ಬೆಳೆಯುವಂತೆ ಮಾಡಿದ್ರು. ಮಾಧ್ಯಮ ಬೇಜವಾಬ್ದಾರಿ ತರದ ಪರಮಾವಧಿ. ಯಾರಿಗೆ ಈ ಸಂದರ್ಭದಲ್ಲಿ ಒಂದು ನೈತಿಕವಾದ ಬೌಂಡ್ರಿ ಅನ್ನೋದು ಮಾಧ್ಯಮಗಳಿಗೆ ಇರಬೇಕು. ನಾನು ಇಲ್ಲಿಯವರೆಗೆ ಹೋಗ್ಬೋದು, ನಾನು ಸುದ್ದಿಯನ್ನು ಈ ರೀತಿ ಪ್ರೆಸೆಂಟ್ ಮಾಡಬಹುದು. ಮೊದಲೆಲ್ಲ ಕೋಮುದ್ವೇಷ ನಡೆದಂಥ ಸಂದರ್ಭದಲ್ಲಿ ನಾವು ಪತ್ರಿಕೋದ್ಯಮಕ್ಕೆ ಬಂದಾಗ ಎರಡು ಕೋಮುಗಳ ನಡುವೆ ಘರ್ಷಣೆ ಅಂತ ಬರಿಬೇಕಾಗಿದ್ದೇ ಹೊರತು ಹಿಂದೂ ಮುಸ್ಲಿಂ ಅಂತ ಬರೆಯೋದು. ಅದು ಹಳೆ ಕಾಲದ ಪತ್ರಿಕೋದ್ಯಮ. ಇವತ್ತು ಟಿವಿಗಳ ಯುಗ, ಅರಬೆಂದ ಮನಸ್ಸುಗಳು ಇವತ್ತು ಮಾತನಾಡ್ತವೆ. ಅವರಿಗೆ ಇಂಡಿಯಾದ ಸೌಹಾರ್ದತೆಯ ಇತಿಹಾಸ ಆಗಲಿ, ಅದನ್ನು ಉಳಿಸಬೇಕು ಅನ್ನುವ ಕಳಕಳಿ ಆಗಲಿ ಇಲ್ಲ. ರಾಜಕೀಯ ಲಾಭಕ್ಕಾಗಿ ನಡೆಸುವ ಇಂತಹ ಕೃತ್ಯಗಳೇನಿರ್ತವೆ ಅದಕ್ಕೆ ಬೆಂಬಲವಾಗಿ ಮಾಧ್ಯಮಗಳು ನಿಲ್ತವೆ. ಇದನ್ನು ತಡೆಯುವ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ನನಗನ್ನಿಸುವಾಗ ಒಂದು ಬೌಂಡ್ರಿ ಮಾಧ್ಯಮಗಳಿಗೆ ಹಾಕಲೇಬೇಕು. ಇಂತಹ ಸಂದರ್ಭದಲ್ಲಿ, ಇಂತಹ ಘಟನೆಯಲ್ಲಿ ಲೈವ್ ಆಗಿ ತೋರಿಸುವುದನ್ನು ಮೊದಲು ನಿಲ್ಲಿಸಬೇಕು. ಸುದ್ದಿಯನ್ನು ಸುದ್ದಿಯಾಗಿ ತಗೋಬೇಕು. ಕೋಮು ಸಂಘರ್ಷ, ಯಾಕಂದರೆ ನಮ್ಮೆಲ್ಲರ ಉದ್ದೇಶ ಕೋಮು ಸೌಹಾರ್ದತೆಯನ್ನು ಉಳಿಸುವಂತ. ಆದರೆ ರಾಜಕಾರಣಿಗಳು ಕೋಮು ಸೌಹಾರ್ದವನ್ನು ಕೆಡಿಸುವುದರಲ್ಲಿ ಮೊದಲ ಅಪರಾಧಿಗಳು. ಎರಡನೇ ಅಪರಾಧಿ ಮಾಧ್ಯಮ. ಬಹುತೇಕ ರಾಜಕಾರಣಿಗಳು ಇನ್ನಷ್ಟು ಬೆಂಕಿ ಹಚ್ಚುವಾಗ ಹೇಳಿಕೆಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಸೊ ಇಂತಹ ಹೇಳಿಕೆಗಳು ನಿಜವೋ ಸುಳ್ಳೋ ಅನ್ನೋದು ಬೇರೆ, ಆದರೆ ಆ ಹೇಳಿಕೆ ಬೀರಿರುವ ಪರಿಣಾಮದ ಬಗ್ಗೆ ಆಲೋಚಿಸಬೇಕಾಗಿದೆ. ಈ ಹೇಳಿಕೆಯನ್ನು ನೀಡುವುದರಿಂದ ಇದು ಪರಿಸ್ಥಿತಿಯ ಇನ್ನಷ್ಟು ಉಲ್ಬಣಗೊಳಿಸುತ್ತಾ ಅನ್ನೋದಲ್ಲ. ಅಟ್ಲೀಸ್ಟ್ ಸರ್ಕಾರ, ಅಧಿಕಾರ ನಡೆಸ್ತಿರುವವರು, ನೀವು ಸೌಹಾರ್ದತೆಯನ್ನು ಕಾಪಾಡಬೇಕಾದ ಹೊಣೆಗಾರಿಕೆ ನಿಮ್ಮ ಮೇಲೆ ಇದೆ. ನಿಮ್ಮ ಮಂತ್ರಿಗಳು, ಶಾಸಕರು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡಿ ಚಂದ ನೋಡ್ತಿರಲ್ಲ. ಇದು ಯಾವ ಸೀಮೆ ಸರ್ಕಾರ? ನೀವು ಏನೇನು ಮಾಡೋದಕ್ಕೆ ಹೊರಟಿದ್ದೀರಿ? ನಾನು ಇವತ್ತು ಯಾವುದೊಂದು ವಾಹಿನಿಯನ್ನು ನೋಡ್ತಾ ಇದ್ದೆ. ಒಂದು ಕಡೆ ಈ ಒಂದು ಹೇಯ ಕೃತ್ಯದ ವರದಿಗಳು ಬರ್ತಾ ಇತ್ತು. ಪಾಶವಿ ಕೃತ್ಯ, ನನಗೆ ಇನ್ನೂ ಬಯೋಕ್ಕೆ ಶಬ್ದಗಳಿಲ್ಲ. ಇಂತಹ ಕೃತ್ಯದ ವರದಿ ಬರ್ತಿದ್ದರೆ ಮಧ್ಯದಲ್ಲಿ ಈ ಸರ್ಕಾರದ ಸಾಧನೆಯ ಬಗ್ಗೆ ಅಡ್ವರ್ಟೈಸ್ಮೆಂಟ್, ಬೊಮ್ಮಾಯಿಯವರ ಸಾಧನೆ, ಒಂದಕ್ಕೊಂದು ಎಂಥ ವ್ಯಂಗ್ಯ. ಆದರೆ ಎಲ್ಲೋ ಮನೆಗೆ ಬೆಂಕಿ ಬಿದ್ದಿದೆ ಅನ್ನೋ ಸಂದರ್ಭದಲ್ಲಿ ನೀವು ಹೊರಗಡೆ ಕೂತ್ಕೊಂಡು ಪಿಟೀಲ್ ನೋಡಿಸ್ತಾ ಕೂತಿದ್ದೀರಿ ಸರ್ಕಾರ. ಅಂಥ ಹಾರಿಬಲ್, ಬೇಜವಾಬ್ದಾರಿ ಸರ್ಕಾರ. ಮಾಧ್ಯಮದ ಬಗ್ಗೆ ನಾನು ಹೇಳಿದೆ, ಮಾಧ್ಯಮ ಯಾವ ಸ್ಥಿತಿಗೆ ತಲುಪಿದೆ ಅಂತ ನೋಡಿ. ಈಗ ಎಂಥ ಸ್ಥಿತಿ ಬರುತ್ತೆ ಅಂತಂದರೆ, ಮಸೂದ್ ಸಾವಿನ ಸಂದರ್ಭದಲ್ಲಿ ಸರ್ಕಾರ ಒಂದು ಹೇಳಿಕೆಯನ್ನು ನೀಡಿಲ್ಲ, ಖಂಡಿಸಿಲ್ಲ, ಇನ್ನೊಂದು ಮಾಡಿಲ್ಲ. ಸೊ ಆ ಕೊಲೆಯ ಬಗ್ಗೆ ಅಟ್ಲೀಸ್ಟ್ ಯಾರೋ ಶಾಸಕರು ನನ್ನ ಮಕ್ಕಳ ಕಳಂಜಾದಲ್ಲಿ ನಡೆದಿದೆ, ಅದು ಹೋಗಿ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕಾಗಲೇ ಎಚ್ಚರಗೊಳ್ಬೋದಾಗಿತ್ತು. ನಾನು ಅದೇ
ಮಸೂದ್ ಅವರ ಕೊಲೆಯೇ ಪ್ರತಿಕಾರವಾಗಿ ಇದು ನಡೆದದ್ದು ಅಂತ ಹೇಳಲ್ಲ. ಆದರೆ ಮುಖ್ಯಮಂತ್ರಿಗಳಿಗೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ಹೇಳ್ಬಿಟ್ಟು ಅವರು ಪರವಾನಗಿ ಕೊಟ್ಟಾಗಿದೆ ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಆದ್ದರಿಂದ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಾನೆ ಇರ್ತದೆ. ಕ್ರಿಯೆಗೆ ಪ್ರತಿಕ್ರಿಯೆ ನಡೆಯದಂತೆ ತಡೆಯಬೇಕಾದ ಹೊಣೆಗಾರಿಕೆ ಬೊಮ್ಮಾಯಿ ಅವ್ರ ಮೇಲೆ ಇದೆ. ಆದರೆ ಅವರು ಕ್ರಿಯೆಗೆ ಮತ್ತು ಪ್ರತಿಕ್ರಿಯೆ ಅಂತ ಹೇಳ್ತಾ ಇಂಥ ಕೃತ್ಯಗಳನ್ನು ಇಂಡೈರೆಕ್ಟ್ಲಿ ಡಿಫೆಂಡ್ ಮಾಡ್ತಾ ಬಂದರು. ಸರ್ಕಾರ ಬೇಜವಾಬ್ದಾರಿಯಿಂದ ವರ್ತನೆ ಮಾಡಿದೆ. ಆ ಸಂದರ್ಭದಲ್ಲಿ ಮಸೂದ್ ಹತ್ಯೆ ಆದ ಸಂದರ್ಭದಲ್ಲಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಸಮಾಧಾನ ಹೇಳಿ, ಇಲ್ಲ ಸಮಾಜದಲ್ಲಿ ಸಾಮರಸ್ಯ ಕಾಪಾಡ್ಕೊಂಡು ಬರ್ತೀವಿ ನಾವು, ಅದು ಸರ್ಕಾರದ ಜವಾಬ್ದಾರಿ ಅಂತ ಯಾರೋ ಮಂತ್ರಿ ಗಿಂತ್ರಿ ಶಾಸಕರಾದರೂ ಹೇಳ್ಬೋದಾಗಿತ್ತು. ಅಟ್ಲೀಸ್ಟ್ ವಾತಾವರಣ ಸರಿಯಾಗ್ತಿತ್ತು. ಆ ಕೆಲಸವನ್ನು ಮಾಡಿಲ್ಲ. ಆ ಡಿವೈಡ್ ಯಾವ ರೀತಿ ಹಂತಕ್ಕೆ ಬಂದು ತಲುಪಿದೆ ಅಂತಂದರೆ, ಆ ಡಿವೈಡ್ಗೆ ಮೂಲಭೂತ ಕಾರಣ ಮತೀಯ ರಾಜಕಾರಣ. ಮತೀಯ ರಾಜಕಾರಣದ ಬೆಂಬಲದಿಂದ ಅಧಿಕಾರಕ್ಕೆ ಬಂದ ಸರ್ಕಾರ ಈ ಮತೀಯ ರಾಜಕಾರಣವನ್ನೇ ಮುಂದಕ್ಕೆ ತರೋದಕ್ಕೆ ಅದು ಪೋಷಿಸುವ ಕೆಲಸವನ್ನು ಮಾಡ್ತಾ ಇದೆ. ಇದು ದುಃಖಕರವಾದ. ನಾನು ಇದನ್ನು ಸರ್ಕಾರದಿಂದ ನಿರೀಕ್ಷೆ ಮಾಡಿರಲಿಲ್ಲ. ಈಗ ಇನ್ನೊಂದು ಮಾತು, ಭಾಳಷ್ಟು ಬೇಡಿಕೆಗಳನ್ನು ಮಾಡ್ತಾ ಇದೆ. ಇದರ ಹಿಂದೆ SDPI ಮತ್ತು PFI ಇರಬಹುದು, ನಾನು ನಿರಾಕರಣೆ ಮಾಡಲಾರೆ. ಅದನ್ನು ನಿಷೇಧಿಸಬೇಕು ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಹೇಳಿಕೆ ಇವತ್ತಿನದಲ್ಲ, ಹಲವು ದಿನಗಳಿಂದ, ಹಲವು ತಿಂಗಳುಗಳಿಂದ, ಹಲವು ವರ್ಷಗಳಿಂದ ಈ ಒತ್ತಾಯ ಬರ್ತಾ ಇದೆ. ಸರ್ಕಾರ ಯಾಕೆ ಈ ಎರಡು ಸಂಘಟನೆಗಳನ್ನು ನಿಷೇಧ ಮಾಡ್ತಿಲ್ಲ? ಡಬಲ್ ಇಂಜಿನ್ ಸರ್ಕಾರ ಅಲ್ವಾ? ಆ ಹೈದರಾಬಾದ್ನ OIC ಇದು ಪಾರ್ಟಿ, ಅವರು ಅದೇ ರೀತಿ ಮಾತನಾಡ್ತಾರೆ. ಅದನ್ನು ಯಾಕೆ ನಿಷೇಧ ಮಾಡಲ್ಲ? ವೈ? ಉತ್ತರ ಕೊಡಬೇಕು BJP ಮತ್ತು ಸರ್ಕಾರ. ಯಾಕೆ ನಿಷೇಧ ಮಾಡಲ್ಲ ಅಂದರೆ ಭಾಳ ಸ್ಪಷ್ಟವಾದ ಕಾರಣ ಇಷ್ಟೇ. ಈ ಸಂಘಟನೆಗಳೇನಿವೆ ಮುಸ್ಲಿಂ ಮತವನ್ನು ಒಡಿತವೆ. ಮುಸ್ಲಿಂ ಮತಗಳು ತಮಗೆ ಬರಲ್ಲ ಅನ್ನೋದು BJPಯವರಿಗೆ ಗೊತ್ತು. ಆ ಮುಸ್ಲಿಂ ಮತ ಒಡೆಯುವ ಮೂಲಕ ತಾವು ರಾಜಕೀಯ ಲಾಭವನ್ನು ತೆಗೆದುಕೋಬೇಕು. ಮುಸ್ಲಿಂ ಮತ ಈ ದೇಶದಲ್ಲಿ ಏನು ಪ್ರತಿಶತ 14ರಷ್ಟಿದೆ, ಅದು ಸಂಪೂರ್ಣವಾಗಿ ಹೋಗೋದಿದ್ದರೆ ಕಾಂಗ್ರೆಸ್ಸಿಗೆ ಆಗ್ತಾ ಹೋಗುತ್ತೆ. ಆಗ BJP ಬುಡ ಅಲ್ಗಾಡುತ್ತೆ. ಆ ಕಾರಣಕ್ಕಾಗಿ ಇಂತಹ ಸಂಘಟನೆಗಳೇನಿವೆ, ಈ ಸಂಘಟನೆಗಳನ್ನು ನಿಷೇಧಿಸುವ ಕೆಲಸವನ್ನು ಸರ್ಕಾರ ಮಾಡಲ್ಲ. ಧೈರ್ಯ ಇದೆ, ಮಾಡಲಿ, ಇವತ್ತೇ ಮಾಡಿ. SDPI ಮತ್ತು PFI ಅನ್ನು ನಿಷೇಧಿಸಿ. ಅದರಂತೆ ಹಿಂದೂ ಯಾವ ಸಂಘಟನೆಗಳೇನಿವೆ, ಫಾರ್ ಎಕ್ಸಾಂಪಲ್ ಶ್ರೀರಾಮ್ ಸೇನೆ, ಮುತಾಲಿಕ್ ಹೇಳಿದ್ದು ಇದೇ ರೀತಿ ನಡೆದರೆ ಈ ದೇಶದಲ್ಲಿ ಒಂದು ಮುಸ್ಲಿಂ ತಲೆ ಇರಿದಿದ್ದಂಗೆ ನೋಡ್ಕೋತೀವಿ. ಇದಕ್ಕಿಂತ ಪ್ರಚೋದನಕಾರಿಯಾದ ಹೇಳಿಕೆ ಬೇಕಾ? ಆ ಶ್ರೀರಾಮ್ ಸೇನೆಯನ್ನು ನಿಷೇಧಿಸಿ. ಶ್ರೀರಾಮ್ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕನ್ನು ಒಳಗಾಕಿ. ಈ ಕಡೆ ನೀವು SDPI ಮತ್ತು PFI ಮುಖಂಡರು ಒಳಗಾಕಿ. ಆ ಧೈರ್ಯ ಇದೆ ನಿಮಗೆ? ಇಲ್ಲ. ಯಾಕೆಂದರೆ ನಿಮ್ಗೆ ರಾಜಕಾರಣ ಮುಖ್ಯ ಹೊರತು ಅವರು ಸಾವಲ್ಲ. ಅದರ ಅರಿವು ಕೂಡ ಜನರಿಗೆ ಬರ್ತಾ ಇದೆ. ಇವತ್ತು ಈ ಸುಳ್ಯದಲ್ಲಿ ಸೇರಿದ ಸಾವಿರ ಸಂಖ್ಯೆಯ ಕಾರ್ಯಕರ್ತರು, ಅವರೆಲ್ಲ BJP ಕಾರ್ಯಕರ್ತರು, ಸಂಘ ಪರಿವಾರ, ಅವರು BJPಯ ವಿರುದ್ಧನೇ ತಿರುಗಿಬಿಟ್ಟಿದ್ದಾರೆ. ಕಟೀಲ್ ಅವರ ವಾಹನ ಏನಿದೆ ಅದನ್ನು ತಳ್ಳಾಡೋದು, ಕಠಿಣ ಕ್ರಮ ತಗೋಬೇಕು ಅಂತ. ಕಠಿಣ ಕ್ರಮ ತಗೊಳ್ಳೋದು ಹೇಗೆ ಅನ್ನೋದು ಬೇರೆ ಪ್ರಶ್ನೆ. ಕಾನೂನು ಪ್ರಕಾರ ತಗೋಬೇಕು. ಆದರೆ ಈ ಸಂಘಟನೆಗಳಿಗೆ ನಿಷೇಧ ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ? ಇದೇ ಇಡೀ ಈ ಒಂದು ಘಟನೆಗೆ ಏನಿದೆ, ಈ ಘಟನೆಯ ಹಿನ್ನೆಲೆಯನ್ನು ತೋರಿಸ್ಬೋದು. ಇದರಿಂದ ಈಗ ನಾನು ಹೇಳಿದೆ, ಮೋಟಿವ್ಸ್ ಒಂದು ಕಡೆ ಆದರೆ ಒಂದು ಕಡೆ ಲಾಭ ಯಾರಿಗಾಗುತ್ತೆ ಅಂತ. BJP ತನಗೆ ಲಾಭ ಆಗುತ್ತೆ ಅನ್ನುವ ತೀರ್ಮಾನಕ್ಕೆ ಬಂದಾಗಿದೆ. ಯಾಕೆಂದರೆ ಇಂತಹ ಘಟನೆಗಳಿಂದ ಹಿಂದೂಗಳು ಒಂದಾಗ್ತಾರೆ, ನನ್ನ ಬೆಂಬಲದ ಬ್ಯಾಂಕ್ ಏನಿದೆ ಅದು ಇನ್ನಷ್ಟು ಸಮೃದ್ಧಿ ಆಗುತ್ತೆ ಅನ್ನುವ ಆಲೋಚನೆ ಭಾಳಷ್ಟು BJP ನಾಯಕರಲ್ಲಿ ಇದ್ದಂತೆ ಕಾಣುತ್ತೆ. ಆದರೆ ಇದು ಸಂಪೂರ್ಣ ಸತ್ಯ ಅಲ್ಲ. ಅವರು ಸೃಷ್ಟಿಸಿದ, ಅವರು ಪೋಷಿಸಿದ ಸಂಘಟನೆಗಳೇನಿವೆ ಅವೇ ಅವರ ವಿರುದ್ಧ ತಿರುಗಿ ಬೀಳುವ ಕಾಲ ಕೂಡ ದೂರ ಇಲ್ಲ. ಒಂದೊಮ್ಮೆ ಅವರ ಸಂಘಟನೆಗಳೇನಿವೆ ಅವೇ ಅವರ ವಿರುದ್ಧ ತಿರುಗಿ ಬಿದ್ದರೆ ಇವರು ಏನು ಮಾಡ್ತಾರೆ? ಅದು ಪ್ರಶ್ನೆ. ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ. ಈ ಸಮಾಜದಲ್ಲಿ ಸೌಹಾರ್ದತೆ ಉಳಿಲಿ, ಪ್ರೀತಿ ಉಳಿಲಿ, ಜನರ ನಡುವೆ ಧಾರ್ಮಿಕ ಕಾರಣಕ್ಕಾಗಿ ನಡೆಯುತ್ತಿರುವ ಇಂತಹ ಘಟನೆಗಳು ನಡೆಯದಿರಲಿ, ಯಾರ ಮನೆಯೋ ದೀಪ ನಂದದಿರಲಿ, ಅದನ್ನು ನೋಡಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ, ಮಾಧ್ಯಮದ ಮೇಲೆ ಇದೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.